ಮಕ್ಕಳೇ ಮತ್ತು ತಂದೆ ತಾಯಂದಿರೇ, ನಾನು ನಿಮ್ಮ ಜಸ್ವಿತ್. ಇಂದಿನ ವಿಡಿಯೋದಲ್ಲಿ ನಿಮ್ಮ ಹಲ್ಲುಗಳನ್ನು ಹೇಗೆ ಬಲವಾಗಿ ಮತ್ತು ಆರೋಗ್ಯಕರವಾಗಿ ಇಡಬಹುದು ಅಂತ ನೋಡೋಣ. ಚಿಕ್ಕ ವಯಸ್ಸಿನಿಂದಲೇ ಹಲ್ಲುಗಳನ್ನು ಸರಿಯಾಗಿ ಕಾಳಜಿ ವಹಿಸಿದರೆ ನೀವು ಯಾವಾಗಲೂ ಒಂದು ಸೂಪರ್ ಹೀರೋ ಆಗಿ ಇರ್ತೀರಾ. ಮತ್ತು ಏಕೆ ಯೋಚನೆ? ಬನ್ನಿ ನನ್ನೊಡನೆ ಹೋಗೋಣ. ಮೊದಲು ಹಲ್ಲು ಉಜ್ಜೋದು ಮತ್ತು ಫ್ಲಾಸ್ ಮಾಡೋದು ಹೇಗೆ ಅಂತ ನೋಡೋಣ. ಮಕ್ಕಳಿಗೆ 3 ವರ್ಷಕ್ಕಿಂತ ಕಡಿಮೆ ವಯಸ್ಸಾದರೆ ಟೂತ್ಪೇಸ್ಟ್ ಒಂದು ಅಕ್ಕಿ ಧಾನ್ಯ ಹೆಸರಿನಷ್ಟು ಇಟ್ಟರೂ ಸಾಕು. 3 ವರ್ಷದ ನಂತರ ಒಂದು ಬಟಾಣಿ ಹೆಸರಿನಷ್ಟು ಟೂತ್ಪೇಸ್ಟ್ ಹಾಕಿ ಹಲ್ಲು ಉಜ್ಜಬೇಕು. ಸೌಮ್ಯವಾದ ವೃತ್ತಾಕಾರ ಚಲನೆಗಳಾಗಿ ಮೇಲೆಯಿಂದ ಕೆಳಗೆ, ಮುಂದರಿಂದ ಹಿಂದೆ ಎಲ್ಲ ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದು ಬೇಕು. ನಾಲಿಗೆಯನ್ನು ಸ್ವಚ್ಛಗೊಳಿಸುವುದು ಮರೆಯಬೇಡಿ. ಬ್ರಷಿಂಗ್ ಎಲ್ಲರೂ ಮಾಡುತ್ತಾರೆ, ಆದರೆ ನಾನು ನಿಮಗೆ ಇನ್ನೊಂದು ಸೂಪರ್ ಪವರ್ ತೋರಿಸ್ತೀನಿ. ಅದೇ ಫ್ಲಾಸಿಂಗ್. ತಾಯಿ ತಂದರೆ ಮಕ್ಕಳು 8 ವರ್ಷವರೆಗೆ ನೀವು ಫ್ಲಾಸ್ ಮಾಡುವುದು ಸಹಾಯ ಮಾಡಿ. ಫ್ಲಾಸಿಂಗ್ ಮಾಡೋಕ್ಕೆ ನಾಜೂಕರವಾದ ಫ್ಲಾಸ್ ಆಯ್ಕೆ ಮಾಡಿ. ಬೆರಳಿನ ಸುತ್ತಲೂ ಫ್ಲಾಸ್ ಅನ್ನು ಕಟ್ಟಿಕೊಳ್ಳಿ. ಅದು ಹಲ್ಲುಗಳ ನಡುವೆ ಸುಲಭವಾಗಿ ತೆಗೆಯಬಹುದು. ಮಗು ನೋವು ಅನುಭವಿಸುತ್ತದೆ. ಫ್ಲಾಸಿಂಗ್ ಅನ್ನು ಹಲ್ಲುಗಳ ನಡುವೆ ಜಾಗ್ರತೆಯಿಂದ ತಂದು ಸಿ ಆಕಾರ ಮಾಡಿ ಹಲ್ಲಿನ ತೋಪುಗಳನ್ನು ಸ್ವಚ್ಛಗೊಳಿಸಿ ಮತ್ತು ಮುಂದೆ ಹಿಂದೆ ಚಲಿಸಿ. ಪ್ರತಿ ಹಲ್ಲಿನ ಮಧ್ಯಕ್ಕೆ ಹೊಸ ಭಾಗದ ಫ್ಲಾಸ್ ಬಳಸುವುದು ತುಂಬ ಮುಖ್ಯ. ಫ್ಲಾಸಿಂಗ್ ನಂತರ ಬಾಯಿ ಮೌತ್ವಾಶ್ ಮತ್ತು ನೀರಿನಿಂದ ಮುಕ್ಕಳಿಸಿ. ಇದು ಹೊಳೆದಿರುವ ಚೂರುಗಳನ್ನು ಹೊರಗೆ ತಡೆಯಲು ಸಹಾಯ ಮಾಡುತ್ತದೆ. ಈಗ ಶುಗರ್ ಮಾನ್ಸ್ಟರ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಸೋಡಾ, ಕ್ಯಾಂಡಿ, ಚಾಕ್ಲೇಟ್ ಆ ಥರ ವಸ್ತುಗಳು ಹಲ್ಲ ಕಿರುನಗೆಯನ್ನು ಹಾಳು ಮಾಡುತ್ತವೆ. ಇವು ನಿಮ್ಮ ಹಲ್ಲುಗಳನ್ನು ದುರ್ಬಲಗೊಳಿಸುತ್ತವೆ. ಇವುಗಳ ಬದಲು ಆಪಲ್, ಕ್ಯಾರೆಟ್ ಅಥವಾ ನೀರು ಪ್ರಯತ್ನಿಸಿ. ಇವು ನಿಮ್ಮ ಹಲ್ಲುಗಳನ್ನು ಬಲವಾಗಿಸಿ ಆರೋಗ್ಯವಂತಗೊಳಿಸುತ್ತವೆ. ನಿಮ್ಮ ಕಲ್ಪನೆ ಶುಗರ್ ಚಿಕ್ಕ ರಾಕ್ಷಸರಂತೆ ನಿಮ್ಮ ಹಲ್ಲುಗಳನ್ನು ಹಾಳು ಮಾಡುತ್ತವೆ. ಆದರೆ ಬ್ರಷಿಂಗ್ ಮತ್ತು ಫ್ಲಾಸಿಂಗ್ ನಿಮ್ಮ ಹಲ್ಲುಗಳಿಗೆ ಸೂಪರ್ ಹೀರೋ ಶಕ್ತಿ ನೀಡುತ್ತವೆ. ತಂದೆ ತಾಯಂದಿರೇ, ನೀವು ಈ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು. ಮೊದಲು ಹಲ್ಲು ಹೊರಬಂದ ಕೂಡಲೇ ಬ್ರಷಿಂಗ್ ಪ್ರಾರಂಭಿಸಿ, ಏಕೆಂದರೆ ಮಗುವಿನ ಹಲ್ಲುಗಳು ಕೂಡ ತುಂಬ ಮುಖ್ಯ. 3 ವರ್ಷಗಳ ನಂತರ ಫ್ಲೂರೈಡ್ ಟೂತ್ಪೇಸ್ಟ್ಗೆ ಬದಲಾಯಿಸಬೇಕು. ಆದರೆ ಟೂತ್ಪೇಸ್ಟ್ ತೂಕ ಚೆನ್ನಾಗಿ ಹೊಂದಿರಬೇಕು. ಡೆಂಟಲ್ ವಿಸಿಟ್ ಮೊದಲು ಮರೆಯಬೇಡಿ. ನಿಮ್ಮ ಮಗುವಿನ ಮೊದಲು ವರ್ಷದೊಳಗೆ ದಂತ